ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಮನೇಲೆ ಪಾಪ್ಕಾರ್ನ್ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಂದಕ್ಕಿರಬೇಕು ಕುಕ್ಕರು. 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕೋಬೇಕು. ನೀವು ಬರೀ ತುಪ್ಪದಲ್ಲೇ ಮಾಡ್ತೀನಿ ಅನ್ನೋದಿತ್ತು ಅಂದರೆ ಬರೀ ತುಪ್ಪನೇ 4 ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಥರ ಪ್ಯಾಕೆಟ್ ಸಿಗುತ್ತೆ, ಮುಸ್ಕಿನ ಜೋಳದ್ದು. ಇದರಲ್ಲಿ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು. ಇದು ಎಷ್ಟಾಗುತ್ತೆ ನೋಡಿ, ಅರ್ಧ ಬಟ್ಲಷ್ಟೇ ಇರೋದು. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಳ್ಳಿ. ಆದಷ್ಟು ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಅರ್ಧ ಬಟ್ಲಷ್ಟು ಮುಸ್ಕಿನ ಜೋಳ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ತಾ ಅದು ಸಿಡಿತಾ ಬರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ಎಣ್ಣೆಲಿ ಒಂದು ಸ್ವಲ್ಪ ಬಾಡಿಸ್ಬೇಕು, ಫ್ರೈ ಮಾಡ್ಕೊಳ್ಳಿ. ಎಣ್ಣೆನೂ ಮತ್ತು ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಏನೂ ಆಗೋದಿಲ್ಲ. ನೋಡಿ, ಸಿಡಿತಾ ಬರ್ತಾಯಿದೆ ನೋಡಿ. ಈ ಟೈಮಲ್ಲಿ ಲಿಡ್ನ ಮುಚ್ಚಬೇಕು, ಇಲ್ಲಾಂತಂದರೆ ಹೊರಗಡೆ ಎಲ್ಲ ಸಿಡಿದ್ಬಿಡುತ್ತೆ. ಆ ಥರ ಶೇಕ್ ಮಾಡಬೇಕು. ಶೇಕ್ ಮಾಡಿದಾಗ ಸ್ವಲ್ಪ ನೀಟಾಗೆ ಪಾಪ್ಕಾರ್ನ್ ಒಳಗಾಗುತ್ತೆ. ಇದು ಸೌಂಡೆಲ್ಲ ಕಡಿಮೆ ಆಗುತ್ತೆ ಒಳಗೆ ಪಾಪ್ಕಾರ್ನ್ದು. ಅಲ್ಲಿ ತನಕನೂ ಈ ಥರನೇ ಶೇಕ್ ಮಾಡ್ತಾಯಿರಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಶೇಕ್ ಮಾಡ್ತಾಯಿರಿ. ಲಿಡ್ಡು ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಆಫ್ ಮಾಡ್ಕೋತಾ ಇದ್ದೀನಿ ಸ್ಟವ್ವು. ನೋಡಿ, ಎಷ್ಟೊಂದು ಆಯಿತು ನೋಡಿ. ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದು ನಾನು, ಎಷ್ಟೊಂದು ಆಯಿತು. ಅದೊಂದು 50 ಗ್ರಾಮ್ ಇದೆ ಅಷ್ಟೇ. ನೋಡಿ, ಎಷ್ಟೊಂದು ಪಾಪ್ಕಾರ್ನ್ ಆಗಿದೆ ನೋಡಿ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತ ಅಂದರೆ ಚಿಲ್ಲಿ ಪೌಡ್ರು ಸ್ಕಿಪ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ. ನಾನಿಲ್ಲಿ ಒಂದು 200 ಗ್ರಾಮ್ದು 30 ರೂಪೀಸ್ ಆಗುತ್ತೆ. ಸೊ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಹಾಕಿರ್ಬೋದು. ನನಗೊಂದು 20 ರೂಪೀಸ್ ಅಷ್ಟು ಕಾಸ್ಟ್ ಬಿದ್ದಿಲ್ಲ. ಇದನ್ನೇ ನೀವು ಮಾಲಲ್ಲಿ ತೊಗೋತೀವಿ ಅಂತ ಅಂದರೆ 200 ರೂಪೀಸ್ ಗ್ಯಾರಂಟಿ ಕೊಡಬೇಕು. ಆರಾಮಾಗಿ ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.